ನಮಸ್ಕಾರಗಳು ಬಾಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಲಾಸ್ಟ್ ಮ್ಯಾಚ್ ಅಲ್ಲಿ ಆಗಿರುವಂತ ಇನ್ಸಿಡೆಂಟ್ಸ್ ಪ್ರಕಾರ ನಮ್ಮ ಆರ್ ಸಿ ಬಿಗೆ ಇರುವಂತ ಎಲ್ ಎಸ್ ಟಿ ಜೊತೆ ನಾಳೆಗೆ ಇರುವಂತ ಮ್ಯಾಚ್ ಅಲ್ಲಿ ಏನಾದ್ರೂ ಒಂದು ಇಂಪ್ಯಾಕ್ಟ್ ಆಗುವಂತ ಸಾಧ್ಯತೆ ಇರತ್ತೆ ಅಂತಾನೆ ಹೇಳ್ಬೋದಾಯ್ತು. ಆ ರೀತಿ ಆಗಿರುವಂತದ್ದು ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿಗೆ. ಯಾಕಪ್ಪ ಅಂತ ಹೇಳಿದ್ರೆ ಮೋಸ್ಟ್ ವಾಂಟೆಡ್ ಸ್ಲಾಟ್ ಯಾರ್ದು ಅದು ಕಿಂಗ್ ಕೊಹ್ಲಿ ಅವ್ರದ್ದು ಇಂಜುರಿ ಸಮಸ್ಯೆ. ಏನಪ್ಪಾ ಅಂತ ಹೇಳಿದ್ರೆ ಲಾಸ್ಟ್ ಮ್ಯಾಚ್ ಅಲ್ಲಿ ಜಸ್ಟ್ ಫೀವರ್ ಆಗಿತ್ತು ಅನ್ನುವಂತ ಇಂಜುರಿ ಇತ್ತು. ಬ್ಯಾಟಿಂಗ್ ಒಂದು ಆಟ ಆಡ್ಕೊಂಡು ಕಿಂಗ್ ಕೊಹ್ಲಿ ಅವರು ರೆಸ್ಟ್ ನ ಮಾಡಿರುವಂತದ್ದು. ಯಾವಾಗ್ಲೂ ಕೂಡ ಅವರು ಒಂದು ಮ್ಯಾಚ್ ಅಲ್ಲಿ ಎಷ್ಟೇ ಸ್ಕೋರ್ ಹೊಡೆದ್ರು ಕೂಡ 100% ಎಫರ್ಟ್ಸ್ ಗಳನ್ನ ಫೀಲ್ಡಿಂಗ್ ಅಲ್ಲೂ ಹಾಕ್ತಾರೆ. ಹೋದ ಮ್ಯಾಚ್ ಅಲ್ಲಿ ಕಿಂಗ್ ಕೊಹ್ಲಿ ಅವರಿಗೆ ಸಿಕ್ಕಾಪಟ್ಟೆ ಫೀವರ್ ಆಗಿರುವಂತದಂತಾನೆ ಹೇಳ್ಬೋದಾಗಿದೆ. ಲಾಸ್ಟ್ ಮ್ಯಾಚ್ ಅಲ್ಲಿ ಕಿಂಗ್ ಕೊಹ್ಲಿ ಅವರು ಒನ್ ಆಫ್ ದ ಬೆಸ್ಟ್ ನಾಕ್ ನ ಆಟ ಆಡಿರುವಂತರು ಮುಂಬೈ ಇಂಡಿಯನ್ಸ್ ವಿರುದ್ಧ. ಆದ್ರೂ ಕೂಡ ಫೀಲ್ಡಿಂಗ್ ಅಲ್ಲಿ ಬರ್ಲಿಲ್ಲ. ಕೊನೆಯಲ್ಲಿ ಬರ್ತಿರುವಂತ ಅಪ್ಡೇಟ್ ಏನಪ್ಪಾ ಅಂತ ಹೇಳಿದ್ರೆ ಫೀವರ್ ಆಗಿತ್ತು, ಸಿಕ್ಕಾಪಟ್ಟೆ ತಲೆ ನೋವಿತ್ತು ಅಂತ ಹೇಳುವಂತ ಅಪ್ಡೇಟ್ ಬಂದಿತ್ತು ಅಷ್ಟೇ. ಬಿಟ್ರೆ ಲಾಸ್ಟ್ ಅಲ್ಲಿ ಕೂಡ ಅವರು ಸಿಕ್ಕಾಪಟ್ಟೆ ಅಗ್ರೆಷನ್ ಮೂಲಕ ಗ್ಲೌಸ್ ಅನ್ನ ಹೊತ್ತಾಕಿರುವಂತ ಸಿಕ್ಕಾಪಟ್ಟೆ ಮಾಡಿರುವ. ಯಾಕಪ್ಪ ಅಂತ ಸೆಟ್ಲ್ ಆದ್ಮೇಲೆ ಒಬ್ಬ ಬ್ಯಾಟರ್ಗೆ ಆ ಕ್ರೂಷಿಯಲ್ ನಾಕ್ಸ್ ನ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ. ಏನಾದ್ರು ಅದನ್ನ ಕನ್ವರ್ಟ್ ಮಾಡದೇ ಇದ್ರೆ 100% ಕೋಪ ಬರೋದಂತ ಹೌದು. ಅದರಂತೂ ಕಿಂಗ್ ಕೊಹ್ಲಿ ಅವ್ರಿಗೆ 100% ಕೋಪ ಬಂದ್ಕೊಂಡು ಆ ರೀತಿ ಹೆಲ್ಮೆಟ್ ಅದೇ ರೀತಿ ಗ್ಲೌಸ್ ಗಳನ್ನ ಒಂದ್ ಕಡೆಯಿಂದ ಡ್ರೆಸ್ಸಿಂಗ್ ರೂಮ್ ಹತ್ರ ಆ ಕಡೆ ಈ ಕಡೆ ಹೊತ್ತಾಕಿರುವಂತದ್ದು, ಅಷ್ಟು ಅಗ್ರೆಷನ್ ತೋರಿಸಿರುವಂತದ್ದು. ಅವ್ರದೊಂದು ಏನಾದ್ರೂ ಹೆಚ್ಚ ಫೀವರ್ ಆದ್ರೆ 100% ಅಲ್ಲ ನಮ್ಮ ಆರ್ ಸಿ ಬಿಗೆ ಒಬ್ಬ ಬ್ಯಾಟರ್ ಶಾರ್ಟೇಜ್ ಆಗೋದಂತ ಹೌದು. ಅಲ್ಲಿ ನಮ್ಮ ಇಂಡಿಯಾದ ಒನ್ ಆಫ್ ದ ಬೆಸ್ಟ್ ಬ್ಯಾಟರ್ ವೆಂಕಟೇಶ್ ಅಯ್ಯರ್ ಪ್ರಕಾರ ಕಮ್ ಬ್ಯಾಕ್ ಮಾಡುವಂತ ಸಾಧ್ಯತೆ ಇದೆ ಓಪನಿಂಗ್ ಸ್ಲಾಟ್ ಅಲ್ಲಿ ಅಂತಾನೆ ಹೇಳ್ಬೋದಾಗಿದೆ. ಅಂಡ್ ಮತ್ತೊಂದೇನಪ್ಪಾ ಅಂತ ಹೇಳಿದ್ರೆ ಇನ್ಫಾರ್ಮ್ ರಜತ್ ಪಟಿದಾರ್ ಅವ್ರಿಗೆ ಯಾರು ಕೂಡ ತಡೆ ಹಾಕ್ಲಿಕ್ಕೆ ಆಗಲ್ಲ. ಆ ರೀತಿ ಒನ್ ಆಫ್ ದ ಎಕ್ಸ್ಟ್ರಾಡಿನರಿ ಫಿನಾಮಿನಲ್ ಬ್ಯಾಟಿಂಗ್ ನ ರಜತ್ ಪಟಿದಾರ್ ಅವರು ಆಟ ಆಡ್ತಿರೋದು ಅಂತಾನೆ ಹೇಳ್ಬೋದಾಗಿದೆ. ನಮ್ಮ ಆರ್ ಸಿ ಬಿಗೆ ಇದೇ ದೊಡ್ಡ ಬೆನ್ನೆಲುಬು ಅಂತಾನೆ ಹೇಳ್ಬೋದಾಗಿದೆ ರಜತ್ ಪಟಿದಾರ್ ಮಿಡ್ಲ್ ಆರ್ಡರ್ ಅಲ್ಲಿ. ಅಂಡ್ ಡಿ ಡಿ ಪಿ ಅವರು ಈ ಇಬ್ರು ಜನ ಮಿಡ್ಲ್ ಆರ್ಡರ್ ಅಲ್ಲಿ 100% ಎಫರ್ಟ್ಸ್ ಗಳನ್ನ ಹಾಕೊಂಡು ನಮ್ಮ ಆರ್ ಸಿ ಬಿಗೆ ಒನ್ ಆಫ್ ದ ರನ್ ರೇಟ್ ನ ಯಾವ ರೀತಿ ಬೂಸ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಒಮ್ಮೆಲೆ 12, 13, 14ರಂತೆ ಮಿಡ್ಲ್ ಆರ್ಡರ್ ಅಲ್ಲಿ ನಮ್ಮ ಆರ್ ಸಿ ಬಿಗೆ ಬ್ಯಾಟಿಂಗ್ ಒನ್ ಆಫ್ ದ ಎಕ್ಸ್ಟ್ರಾಡಿನರಿ ಇರುವಂತದ್ದು ಅಂತ ಹೇಳ್ಬೋದಾಗಿದೆ. ನೆಕ್ಸ್ಟ್ ಮ್ಯಾಚ್ ಏನಾದ್ರು ರಜತ್ ಪಟಿದಾರ್ ಆಡದೇ ಇದ್ರೆ ಡಿ ಡಿ ಪಿ ಅವರು ಅವ್ರನ್ನ 100% ಕನ್ವರ್ಟ್ ಮಾಡ್ಕೊಂಡು ಅವ್ರು ಮುಂದ್ಗಡೆ ತೆಗೆದು ಹೋಗ್ತಾರೆ ಇನ್ನಿಂಗ್ಸ್ ನ. ಆ ರೀತಿ ಒನ್ ಆಫ್ ದ ಬೆಸ್ಟ್ ಸ್ಟ್ರೆಂತ್ ನಮ್ಮ ಆರ್ ಸಿ ಬಿಗೆ ಬ್ಯಾಟಿಂಗ್ ಡೆಪ್ತ್ ಇರುವಂತದ್ದು ಮಿಡ್ಲ್ ಆರ್ಡರ್ ಅಲ್ಲಿ. ಅಂಡ್ ನೆಕ್ಸ್ಟ್ ಅಲ್ಲಿ ಟೀಮ್ ಡೇವಿಡ್ ಅವರು ಒನ್ ಆಫ್ ದ ಫಿನಾಮಿನಲ್ ಪರ್ಫಾರ್ಮೆನ್ಸ್ ಕೊಡ್ತಿರುವಂತದ್ದು. ಜಿತೇಶ್ ಶರ್ಮಾ ಅವರಿಂದ ಒಂದು ಎಕ್ಸ್ಪೆಕ್ಟೇಷನ್ ಇರುವಂತದ್ದು, ಯಾವ ನಾಕ್ ಅಲ್ಲಿ ಬರುತ್ತೆ ಅಂತ ಹೇಳಿಕ್ ಆಗಲ್ಲ. ಹೋದ ಸೀಸನ್ ಕೂಡ ಎಲ್ ಎಸ್ ಜಿ ವಿರುದ್ಧವೇ ಲಾಸ್ಟ್ ಅಲ್ಲಿ ಈಸಿಯಾಗಿ ಫೈನಲ್ ಗೆ ಹೋಗ್ಲಿಕ್ಕೆ ಒನ್ ಆಫ್ ದ ಬೆಸ್ಟ್ ಕಾಂಟ್ರಿಬ್ಯೂಷನ್ ಜಿತೇಶ್ ಶರ್ಮಾ ಅವರು ಒನ್ ಆಫ್ ದ ಅನ್ಬಿಲೀವೇಬಲ್ ನಾಕ್ ನ ಆಟ ಆಡಿರುವಂತದ್ದು. ಏನಾದ್ರು ಎಲ್ ಎಸ್ ಜಿ ವಿರುದ್ಧನೇ ಬಂದ್ರು ಕೂಡ ಬರ್ಬೋದು, ಯಾವ ರೀತಿ ಆಗತ್ತೆ ಅಂತ ನಂಬಲಿಕ್ಕೆ ಬರಲ್ಲ. ಒಟ್ಟಲ್ಲಿ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿಗೆ ಮೇನ್ ಹಾಕೊಂಡು ಕಿಂಗ್ ಕೊಹ್ಲಿ ಅವರು ಇಲ್ಲ ಅಂತ ಹೇಳಿದ್ರೆ ಒಂದು ಮಿಡ್ಲ್ ಆರ್ಡರ್ ಅಲ್ಲಿ ಹೆಚ್ಚಿನದಾಗಿ ವೆಂಕಟೇಶ್ ಅಯ್ಯರ್ ಅವರು ನನ್ನ ಪ್ರಕಾರ ಓಪನಿಂಗ್ ಅಲ್ಲಿ ಬರ್ತಾರೆ. ವೆಂಕಟೇಶ್ ಅಯ್ಯರ್ ಅವರು ಕಿಂಗ್ ಕೊಹ್ಲಿ ಅವರು ಅನ್ಅವೈಲಬಲ್ ಆದ್ರೆ ಫೀವರ್ ಇತ್ತು ಅಂತ ಹೇಳಿದ್ರೆ ಅನ್ಫಿಟ್ ಆಗಿಕೊಂಡೆ ಇದ್ರೆ ಅಂಡ್ ರಜತ್ ಪಟಿದಾರ್ ಅವರು ಆಡದೇ ಇದ್ರು ಕೂಡ ಡಿ ಡಿ ಪಿ ಅವರು ಆಟ ಆಡ್ತಾರೆ. ಹೋಪ್ಸ್ ಅಂತೂ 100% ನಮ್ಮ ಆರ್ ಸಿ ಬಿ ಫ್ಯಾನ್ಸ್ ಗಳಿಗಿರುತ್ತೆ. ಆ ರೀತಿ ಒನ್ ಆಫ್ ದ ಸಾಲಿಡ್ ಟಚ್ ಅಲ್ಲಿ ಇರುವಂತದ್ದು. ಅಂಡ್ ರಸಿಕ್ ಸಲಾಂ ಅವರಂತೂ 100% ಇದ್ದೇ ಇರ್ತಾರೆ ಪ್ಲೇಯಿಂಗ್ ಲೆವೆನ್ ನಲ್ಲಿ. ಅಂಡ್ ಅಲ್ಲಿ ಜೋಕೋಬ್ ಡುಫಿ, ಹೌದು ಲಾಸ್ಟ್ ಮ್ಯಾಚ್ ಅಲ್ಲಿ ಜಾಶ್ ಹೆಜಲ್ವುಡ್ ಅವ್ರನ್ನ ಹೆರ್ಗಡೆ ಇಟ್ಕೊಂಡು ಜೋಕೋಬ್ ಡುಫಿ ಅವ್ರನ್ನ ಮತ್ತೆ ಕಮ್ ಬ್ಯಾಕ್ ಮಾಡಿರುವಂತದ್ದು. ನಮ್ಲಿಕ್ಕೆ ಬರಲ್ಲ ಜಾಶ್ ಹೆಜಲ್ವುಡ್ ಅವರೇ ಇದ್ಕೊಂಡು ಈ ಮ್ಯಾಚ್ ಅಲ್ಲಿ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಅವರೇ ಬಂದ್ರು ಬರ್ಬೋದು, ನೋಡುವ ಯಾವ ರೀತಿ ಆಗತ್ತೆ ಅಂತ. ಇದು ಬಿಗ್ ಅಪ್ಡೇಟ್ ಏನಪ್ಪಾ ಅಂತ ಹೇಳಿ ಕಿಂಗ್ ಕೊಹ್ಲಿ ಅವ್ರದ್ದು ಒಂದು 100% ಶ್ಯೂರ್ ಇಲ್ಲ, ಅವ್ರು 100% ಪ್ಲೇಯಿಂಗ್ ಲೆವೆನ್ ಅಲ್ಲಿ ಫಿಟ್ ಆಗ್ತಾರೆ ಅನ್ನುವಂಥದ್ದು ಬಂದಿರುವಂತ ಅಪ್ಡೇಟ್ ಆಗಿತ್ತು ಅಂತಾನೆ ಹೇಳ್ಬೋದಾಗಿದೆ. ಅಂಡ್ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಕೂಡ ನಮ್ಮ ಆರ್ ಸಿ ಬಿ 3ನೇ ಸ್ಥಾನದಲ್ಲಿ ಇರುವಂತ ರಾಜಸ್ಥಾನ್ ರಾಯಲ್ಸ್ ಸೋತ ನಂತರ ಅಂತೂ ರನ್ ರೇಟ್ ಕೂಡ ಅವ್ರದ್ದು ಸಿಕ್ಕಾಪಟ್ಟೆ ಡೌನ್ ಆಗಿರೋದು ಅಂತಾನೆ ಹೇಳ್ಬೋದಾಗಿದೆ. ಇದಿಷ್ಟು ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಬಗ್ಗೆ ಬಂದಿರುವಂತ ಅಪ್ಡೇಟ್ ಗಳಾಗಿತ್ತು. ನಿಮ್ಗೆ ಎಷ್ಟು ಲಕ್ಷ ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ಕ್ರಿಕೆಟ್ ಅಂಡ್ ಐ ಪಿ ಎಲ್ ಇನ್ಫಾರ್ಮೇಶನ್ ಗೋಸ್ಕರ ಚಾನಲ್ ಒಂದು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗುವ ಮತ್ತೊಂದು ವಿಡಿಯೋದಲ್ಲಿ.